ಆರೋಗ್ಯ ಇಲಾಖೆಯಲ್ಲಿ ಒಂದು ಮೇಜರ್ ಸರ್ಜರಿ ನಡೆಯಲಿದೆ. ಏನೇ ಸಮಸ್ಯೆಗಳಾಗಲಿ ಥಟ್ ಅಂತ ಜನ ಕಾಲ್ ಮಾಡ್ತಿದ್ದಿದ್ದೆ 108 ಆಂಬ್ಯುಲೆನ್ಸ್ಗೆ. ಆದರೆ ಇತ್ತೀಚೆಗೆ ಈ ಸೇವೆ ನಿರ್ವಹಿಸ್ತಿರೋ ಸಂಸ್ಥೆ ವಿರುದ್ಧ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಕೇಳಿಬರ್ತಿತ್ತು. ಇದನ್ನೆಲ್ಲ ಕೇಳಿ ಸಾಕಾಗ್ಬಿಟ್ರೋ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಮೇಜರ್ ನಿರ್ಧಾರಕ್ಕೆ ಬಂದಿದೆ. ಅದೇನು ಅಂತ ಕೇಳ್ತೀರಾ? ನೀವೇ ನೋಡಿ. ರಾಜ್ಯ ಆರೋಗ್ಯ ಇಲಾಖೆಗೆ ಬೆಂಬಲವಾಗಿ ನಿಂತಿದ್ದ 108 ಆಂಬ್ಯುಲೆನ್ಸ್ಗಳ ವಿಚಾರದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಭಾರೀ ತಲೆ ಕೆಡಿಸಿಕೊಂಡಿತ್ತು. ಯಾವಾಗ ನೋಡಿದ್ರೂ ದೂರು, ನಿರ್ವಹಣೆ ಸಮಸ್ಯೆ ಅಂತ ಕೇಳಿ ಬೇಸತ್ತಿತ್ತು. ಈ ಹಿನ್ನೆಲೆ ಆರೋಗ್ಯ ಇಲಾಖೆ 108 ಆರೋಗ್ಯ ಕವಚಗಳಲ್ಲಿ ಭಾರೀ ಬದಲಾವಣೆ ಮಾಡಿದೆ. ಇಲಾಖೆಯಲ್ಲಿ ದೊಡ್ಡ ಸರ್ಜರಿಯೊಂದನ್ನೇ ನಡೆಸಿದೆ. ಆರೋಗ್ಯ ಸೇವೆ ಸುಧಾರಿಸಲು ಸರ್ಕಾರದ ಮಹತ್ವದ ಹೆಜ್ಜೆ. 108 ಆಂಬ್ಯುಲೆನ್ಸ್ ಕಿರಿಕ್ಗೆ ಇನ್ಮುಂದೆ ಬೀಳುತ್ತೆ ಬ್ರೇಕ್. ಜೀವಿಕೆ ಆಂಬ್ಯುಲೆನ್ಸ್ ಸೇವೆಗೆ ಬಿಗ್ ಶಾಕ್. ಹೌದು, ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ಗಳನ್ನ ನಿರ್ವಹಣೆ ಮಾಡುತ್ತಿದ್ದ ಜೀವಿಕೆ ಸಂಸ್ಥೆಗೆ ಆರೋಗ್ಯ ಇಲಾಖೆ ಶಾಕ್ ನೀಡಿದೆ. ಇಷ್ಟು ದಿನಗಳ ಕಾಲ ಆಂಬ್ಯುಲೆನ್ಸ್ಗಳ ನಿರ್ವಹಣೆಯಲ್ಲಿ ಎಡವಿದ್ದ ಜೀವಿಕೆ ಸಂಸ್ಥೆಗೆ ಆರೋಗ್ಯ ಇಲಾಖೆ ಗೇಟ್ ಪಾಸ್ ನೀಡಿದೆ. ಜೀವಿಕೆ ಸಂಸ್ಥೆಯ ವಿರುದ್ಧ ಸಾಲು ಆರೋಪ ಕೇಳಿ ಬಂದ ಹಿನ್ನೆಲೆ ಜೀವಿಕೆ ಟೆಂಡರ್ಗೆ ಆರೋಗ್ಯ ಇಲಾಖೆ ಕೋಕ್ ಕೊಟ್ಟಿದೆ. 108ಗಳನ್ನ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯ ಕಂಟ್ರೋಲ್ಗೆ ಪಡೆದುಕೊಂಡಿದೆ. 108ನ ಜೀವಿಕೆ ಅವರು ಮೊದಲು ಮಾಡ್ತಾ ಇದ್ರು. ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆಯೋದು, ಅಲ್ಲೂ ಕೂಡ ಇದು ಮಾಡೋದು ಇರೋದಲ್ಲಿ ಸ್ವಲ್ಪ ಪರವಾಗಿಲ್ಲ, ತೃಪ್ತಿಕರವಾಗಿತ್ತು, ಸ್ಪಂದಿಸುವಂತ ಕೆಲಸ ಆಗ್ತಾ ಇತ್ತು. ಇವಾಗ ಸರ್ಕಾರನೇ ವಹಿಸ್ಕೋತೀವಿ ಅಂದ್ರೆ ಇದು ತುಂಬಾ ಸರಿ ಇಲ್ಲ. ಯಾಕೆಂದ್ರೆ ಇವ್ರಿಗೆ ಯೋಗ್ಯತೆಗೆ BBMP ವ್ಯಾಪ್ತಿ ಹಾಗೂ ಸರ್ಕಾರದ ಆಸ್ಪತ್ರೆಗಳಲ್ಲಿ ಸರಿಯಾಗಿರೋ ಮಾತ್ರೆ ವ್ಯವಸ್ಥೆ ಮಾಡೋಕ್ಕಾಗ್ತಲ್ಲ ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ. ಇನ್ನು ಅದನ್ನ 108 ನಂಬ್ಕೊಂಡು ಅಷ್ಟು 108ನ ಸಂಸ್ಥೆನ ವಹಿಸ್ಕೊಂಡು ಅಷ್ಟು ದೊಡ್ಡ ಸಂಸ್ಥೆನ ನಾನು ನಡೆಸ್ತೀವಿ ಅಂತ ಇದು ಹೋಗ್ತಾ ಇರೋದು ಅಪಹಾಸ್ಯಕ್ಕೆ ಗುರಿ ಆಗ್ತಾರೆ. ಈ ಹಿಂದೆ ಜೀವಿಕೆ ನಿರ್ವಹಣೆ ಮಾಡ್ತಿದ್ದಾಗ ಅನೇಕ ಆಂಬ್ಯುಲೆನ್ಸ್ಗಳು ರಸ್ತೆ ಮಧ್ಯೆ ಕೆಟ್ಟು ನಿಂತು ರೋಗಿಗಳು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗ್ತಿತ್ತು. ಈ ಹಿನ್ನೆಲೆ ಅನೇಕ ತಿಂಗಳುಗಳಿಂದ ಜೀವಿಕೆ ಸಂಸ್ಥೆಗೆ ಗೇಟ್ ಪಾಸ್ ನೀಡಲು ಇಲಾಖೆ ಪ್ಲಾನ್ ಮಾಡಿತ್ತು. ಇದೀಗ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ್ದು ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯೇ ಜವಾಬ್ದಾರಿ ಹೊತ್ತುಕೊಂಡಿದ್ದು ಅನೇಕ ಸುಧಾರಣೆ ತರಲು ಪ್ಲಾನ್ ಮಾಡಿಕೊಂಡಿದೆ. ಸದ್ಯ ಚಾಮರಾಜನಗರದಲ್ಲಿ ಆಂಬ್ಯುಲೆನ್ಸ್ ರಿಪೇರಿ ಸೇರಿ ಎಲ್ಲವನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ 734 ಆಂಬ್ಯುಲೆನ್ಸ್ಗಳನ್ನ ಇಲಾಖೆಯ ಕಂಟ್ರೋಲ್ಗೆ ಪಡೆದುಕೊಳ್ಳಲು ನಿರ್ಧರಿಸಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ನೇಮಿಸಲು ತೀರ್ಮಾನ ಮಾಡಲಾಗಿದೆ. ಸಾರ್ವಜನಿಕ ಆಸ್ಪತ್ರೆಗಳನ್ನ ಸುಸಜ್ಜಿತ ಸ್ಥಾನದಲ್ಲಿ ಇಡುವಂತ ಕೆಲಸ ಆಗ್ಲಿ, ಅದನ್ನ ಮಾಡೋದು ಬಿಟ್ಬಿಟ್ಟು ಇದು ಯಾವ್ದೋ ನಾವು ಅದನ್ನ ಮಾಡ್ತೀವಿ, ನಾವು ಇದನ್ನ ಮಾಡ್ತೀವಿ ಅನ್ನೋದು ಇದು ಸರಿ ಇಲ್ಲ. ಇದೆಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿ ಮತ್ತೆ ಹೊರಗಡೆ ಬರೋ ಎಲ್ಲ ಭ್ರಷ್ಟಾಚಾರ ಹೊರಗಡೆ ಬರುವಂತ ಇದಾಗಿ ಆಗ್ತದೆ. ಅವ್ರಿಗೇನೋ ಇದನ್ನ ಮಾಡ್ತೀವಿ, ಏನೋ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಎಲ್ಲ ಒಂದು ಮೊನ್ನೆ ಮೀಟಿಂಗ್ ಅಲ್ಲಿ ನೋಡಿದ್ವಿ. ಅವ್ರನ್ನೇನೋ ಎಲ್ಲರಿಗೂ 55,000 66,000 ಫಿಕ್ಸ್ ಮಾಡ್ತಾ ಇದೀವಿ, ನೀವು ಮಾಡ್ಕೊಡಿ ಅಂತ ಹೇಳಿ ಅವ್ರ ಸಂಘದ ಅಧ್ಯಕ್ಷನ ಮಾತಾಡಿದ್ ನೋಡಿದ್ವಿ. ಸೊ ಚಾಲಕರ ಪರಿಸ್ಥಿತಿ ಅಯೋಮಯ. ಒಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮೇಜರ್ ಸರ್ಜರಿ ಏನೋ ನಡೆಸಿದೆ. ಆದ್ರೆ ಈಗಾಗಲೇ ಕುಲ್ಗೆಟ್ಟಿರುವ ವ್ಯವಸ್ಥೆಯನ್ನ ಆರೋಗ್ಯ ಇಲಾಖೆ ಯಾವ ರೀತಿ ಸರಿಪಡಿಸುತ್ತೆ, ಚಾಲೆಂಜ್ಗಳನ್ನ ಎದುರಿಸಲು ಯಶಸ್ವಿಯಾಗುತ್ತಾ ಇಲ್ಲ ಕೈ ಸುಟ್ಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.